ಹಾಯ್, ನಾನು ಸಿ ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಎಫೆಕ್ಟಿವ್ ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜಿಯನ್ನ ಡಿಸ್ಕಸ್ ಮಾಡೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ಕ್ಯಾಲ್ಪಿಂಗ್ ಅಂದ್ರೆ ತುಂಬಾ ಕ್ವಿಕ್ ಎಂಟ್ರಿ ಹಾಗೂ ಕ್ವಿಕ್ ಎಕ್ಸಿಟ್. ನಾವು ಬೇರೆ ಸ್ಟ್ರಾಟಜಿಗಳಲ್ಲಿ ಸ್ವಲ್ಪ ಹೊತ್ತು ಪೊಸಿಷನ್ಸ್ಗಳನ್ನು ಹೋಲ್ಡ್ ಮಾಡ್ತೇವೆ. ಹಾಗೆ ನಾವು ಪೊಸಿಷನಲ್ ಟ್ರೇಡ್ಸ್ ಮಾಡೋದಾದರೆ ನಮ್ಮ ಪೊಸಿಷನ್ಸ್ಗಳನ್ನು ನೆಕ್ಸ್ಟ್ ಡೇ ಅಥವಾ ಇನ್ನು ಕೆಲವು ದಿನಗಳ ಕಾಲ ಹೋಲ್ಡ್ ಮಾಡ್ತೇವೆ. ಆದರೆ ನಾವು ಸ್ಕಾಲ್ಪಿಂಗ್ ಮಾಡುವಾಗ ವಿದಿನ್ ಫ್ಯೂ ಮಿನಿಟ್ಸ್ ನಾವು ಎಂಟ್ರಿ ಆಗಿ ಪ್ರಾಫಿಟನ್ನು ಬುಕ್ ಮಾಡಿ ಎಕ್ಸಿಟ್ ಆಗುವಂಥದ್ದು. ಸೊ ಈ ಸ್ಟ್ರಾಟಜಿಗೆ ಬೇಸಿಕಲಿ ನಮಗೆ ಕ್ವಿಕ್ ಇಂಡಿಕೇಟರ್ಸ್ನ ನೆಸೆಸಿಟಿ ಕೂಡ ಇರುತ್ತೆ. ಯಾಕಂದರೆ ನಮಗೆ ಯಾವ ಇಂಡಿಕೇಟರ್ ಬೇಗನೆ ಎಂಟ್ರಿ ಹಾಗೂ ಎಕ್ಸಿಟ್ ಆಪ್ಷನ್ಸ್ಗಳನ್ನು ಕೊಡುತ್ತೆ ಅಂತಹ ಕೆಲವು ಇಂಡಿಕೇಟರ್ಸನ್ನು ಯೂಸ್ ಮಾಡಿಕೊಂಡು ನಾವು ಟ್ರೇಡಿಂಗನ್ನು ಮಾಡುವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 3 ಎಫೆಕ್ಟಿವ್ ಸಿಂಪಲ್ ಇಂಡಿಕೇಟರ್ಸನ್ನು ಯೂಸ್ ಮಾಡಿಕೊಂಡು ಇದರ ಕಾಂಬಿನೇಷನಲ್ಲಿ ನಾವು ಯಾವ ಥರ ಸ್ಕಾಲ್ಪಿಂಗನ್ನು ಮಾಡ್ಬೋದು ಅನ್ನೋದನ್ನು ನೋಡೋಣ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ಅಲ್ಲಿರುವ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಾವು ಪ್ರತಿ ಸಲ ವಿಡಿಯೋಗಳನ್ನು ಪೋಸ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮೊದಲಿಗೆ ಈಗ ನಾವು ಚಾರ್ಟಲ್ಲಿ ಈ ಸ್ಟ್ರಾಟಜಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ನಾನಿಲ್ಲಿ ನಿಫ್ಟಿಯ ಚಾರ್ಟನ್ನು ತಗೊಂಡಿದ್ದೀನಿ. ನೀವು ಈ ಸ್ಟ್ರಾಟಜಿಯನ್ನು ನಿಫ್ಟಿ ಮೇಲಿರ್ಬೋದು, ಬ್ಯಾಂಕ್ ನಿಫ್ಟಿ ಮೇಲಿರ್ಬೋದು, ಅಥವಾ ಯಾವುದೇ ಒಂದು ಸ್ಟಾಕ್ ಮೇಲಾದರೂ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಸೊ ನಾನೀಗ ಫಸ್ಟಿಗೆ ನಿಫ್ಟಿ 50 ಮೇಲೆ ಈ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡ್ತೇನೆ. ನಾವು ಈ ಸ್ಕಾಲ್ಪಿಂಗನ್ನು ಮಾಡುವಾಗ ಯೂಶ್ವಲಿ ಶಾರ್ಟರ್ ಟೈಮ್ ಫ್ರೇಮಲ್ಲಿ ನಾವು ಮಾಡುವಂಥದ್ದು. ಸೊ ನೀವಿಲ್ಲಿ 3 ಮಿನಿಟ್ಸ್ ಟೈಮ್ ಫ್ರೇಮ್ ಅಥವಾ 5 ಮಿನಿಟ್ಸ್ ಟೈಮ್ ಫ್ರೇಮನ್ನು ಯೂಸ್ ಮಾಡ್ಬೋದು. ನೀವು ನಿಫ್ಟಿಯಲ್ಲಿ ಸ್ಕಾಲ್ಪಿಂಗ್ ಮಾಡುವಾಗ ಶಾರ್ಟರ್ ಟೈಮ್ ಫ್ರೇಮ್ ಆದಂಥ 3 ಮಿನಿಟ್ಸನ್ನು ಯೂಸ್ ಮಾಡ್ಬೋದು. ಅದೇ ನೀವು ಸ್ಟಾಕಲ್ಲಿ ಸ್ಕಾಲ್ಪಿಂಗ್ ಮಾಡುವಾಗ ಆ ಸ್ಟಾಕಿನ ಪ್ರೈಸ್ ಮೇಲೆ ನೀವು ಎಷ್ಟು ಟೈಮ್ ಫ್ರೇಮನ್ನು ಸೆಲೆಕ್ಟ್ ಮಾಡ್ತೀರಿ ಅಂತ ಡಿಸೈಡ್ ಮಾಡ್ಬೋದು. ಸೊ ಈಗ ನಾನು ನಿಫ್ಟಿ 50 ಚಾರ್ಟಲ್ಲಿ ನಿಮಗೆ ಈ ಸ್ಟ್ರಾಟಜಿಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ನಾವು ಈ ಸ್ಟ್ರಾಟಜಿಯಲ್ಲಿ ಯೂಸ್ ಮಾಡುವಂಥದ್ದು ಹೈಕನಾಶಿ ಕ್ಯಾಂಡಲ್ಸ್. ನಾವಿಲ್ಲಿ ನಾರ್ಮಲ್ ಕ್ಯಾಂಡಲ್ಸನ್ನು ಯೂಸ್ ಮಾಡದೆ ಹೈಕನಾಶಿ ಕ್ಯಾಂಡಲ್ಸನ್ನು ಯೂಸ್ ಮಾಡ್ತೇವೆ. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಈಗ ಇದು ನಾರ್ಮಲ್ ಕ್ಯಾಂಡಲ್ಸ್. ಸೊ ಇಲ್ಲಿ ನೀವು ನೋಡಿದ್ರೆ ನಿಮಗೆ ಸ್ವಲ್ಪ ಗ್ರೀನ್ ಕ್ಯಾಂಡಲ್ಸ್ ಇದೆ, ಆಮೇಲೆ ಮಿಡ್ಲಲ್ಲಿ ರೆಡ್ ಕ್ಯಾಂಡಲ್ಸ್ ಬರ್ತಾ ಇದೆ, ಆಮೇಲೆ ಇಲ್ಲಿ ಕಂಟಿನ್ಯೂಸ್ ಆಗಿ ಗ್ರೀನ್ ರೆಡ್ ಕ್ಯಾಂಡಲ್ಸ್ ಬರ್ತಾ ಇದೆ. ಸೊ ಇದನ್ನು ನೋಡಿದಾಗ ನಮಗೆ ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಸಿಗೋದಿಲ್ಲ. ಅಂದರೆ ನಿಫ್ಟಿ ಈಗ ಅಪ್ ಟ್ರೆಂಡ್ ಅಲ್ಲಿ ಇದೆಯೋ ಅಥವಾ ಇಲ್ಲಿ ಮಿಡ್ಲಲ್ಲಿ ನಾವು ಲೈವ್ ಮಾರ್ಕೆಟ್ ಅಲ್ಲಿ ಇದ್ದಾಗ ನಿಫ್ಟಿ ರಿವರ್ಸ್ ಆಗ್ತಾ ಇದೆಯೋ ಅಥವಾ ಡೌನ್ ಟ್ರೆಂಡ್ ಅಲ್ಲಿ ಇದೆಯೋ ಅನ್ನುವಂತಹ ಕನ್ಫ್ಯೂಷನ್ ಬರುತ್ತೆ. ಆಗ ನೀವು ಇಲ್ಲಿ ಹೈಕನಾಶಿಯನ್ನು ಹಾಕಿ ನೋಡಿದ್ರೆ ಇದು ಹೆಚ್ಚಿನ ನಾಯ್ಸನ್ನು ನಿಮಗೆ ಲೈವ್ ಮಾರ್ಕೆಟಲ್ಲಿ ರಿಮೂವ್ ಮಾಡುತ್ತೆ. ಯಾಕಂದರೆ ಈ ಕ್ಯಾಂಡಲ್ಸ್ ಒಂದು ಆವರೇಜ್ ಪ್ರೈಸ್ ಬೇಸಿಸ್ ಮೇಲೆ ನಿಮಗೆ ಸ್ಟಾಕ್ ಅಥವಾ ಇಂಡೆಕ್ಸ್ನ ಮೂವ್ಮೆಂಟನ್ನು ಹೇಳುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾರ್ಮಲ್ ಕ್ಯಾಂಡಲ್ಗೆ ಕಂಪೇರ್ ಮಾಡಿದಾಗ ಇಲ್ಲಿ ನಾಯ್ಸ್ ಕಮ್ಮಿ ಇದೆ. ಇಲ್ಲಿ ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ಸನ್ನು ನೀವು ನೋಡ್ಬೋದು. ಎಗೇನ್ ಒಂದೆರಡು ರೆಡ್ ಕ್ಯಾಂಡಲ್ಸ್ ಬಂದಿದೆ, ಆಮೇಲೆ ಎಗೇನ್ ಓಪನ್ ಇಸ್ ಈಕ್ವಲ್ ಟು ಲೋ ಇರುವಂತಹ ಗ್ರೀನ್ ಕ್ಯಾಂಡಲ್ಸ್. ಅಂದರೆ ಓಪನಿಂಗ್ ವ್ಯಾಲ್ಯೂಯೇ ಈ ಲೋ ವ್ಯಾಲ್ಯೂ ಆಗಿದ್ದು ಆಮೇಲೆ ಪ್ರೈಸ್ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಅಲ್ಲಿ ಮೂವ್ ಆಗಿದೆ. ಅಂದರೆ ಇದು ಸ್ಟ್ರಾಂಗ್ ಬುಲ್ಲಿಶ್ ಟ್ರೆಂಡ್ ಅನ್ನ ನಿಮಗೆ ಇಂಡಿಕೇಟ್ ಮಾಡುತ್ತೆ. ಸೊ ನಮಗೆ ಒಂದು ಕ್ಲಿಯರ್ ಆದಂತಹ ಟ್ರೆಂಡಿನ ಪಿಕ್ಚರ್ ಸಿಗೋದ್ರಿಂದ ನಾವು ಸ್ಕಾಲ್ಪಿಂಗ್ ಮಾಡುವಾಗ ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿಯಲ್ಲಿ ಹೈಕನಾಶಿ ಕ್ಯಾಂಡಲ್ಸ್ ಅನ್ನ ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ನಮಗೆ ಕೆಲವು ಇಂಡಿಕೇಟರ್ಸ್ ಬೇಕಾಗುತ್ತೆ. ಅದಕ್ಕೆ ಮೊದಲನೇದಾಗಿ ನಾವು ಯೂಸ್ ಮಾಡುವಂತಹ ಇಂಡಿಕೇಟರ್ ಮೂವಿಂಗ್ ಆವ್ರೇಜ್. ಸೊ ನೀವಿಲ್ಲಿ ಇಂಡಿಕೇಟರ್ಸಿಗೆ ಹೋಗಿ ಮೂವಿಂಗ್ ಆವ್ರೇಜ್ ಅಂತ ಟೈಪ್ ಮಾಡಿದಾಗ ನಿಮಗೆ ಈ ಮೂವಿಂಗ್ ಆವ್ರೇಜ್ ಇಂಡಿಕೇಟರ್ ಇಲ್ಲಿ ಸಿಗುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿ. ಈಗ ಇಲ್ಲಿರುವ ಸೆಟ್ಟಿಂಗ್ಸಲ್ಲಿ ನೀವು ಒಂದು ಚೇಂಜನ್ನು ಮಾಡಬೇಕು. ಅದೇನೆಂದರೆ ಇನ್ಪುಟ್ಟಲ್ಲಿ ಲೆಂತ್ 9 ಅಂತ ಇದೆ ಇಲ್ಲಿ. ಸೊ ನಾವಿಲ್ಲಿ 200 ಮೂವಿಂಗ್ ಆವ್ರೇಜನ್ನು ಯೂಸ್ ಮಾಡ್ತೇವೆ. ಸೊ ನೀವು ಇನ್ಪುಟ್ಸಲ್ಲಿ ಲೆಂತಲ್ಲಿ 200 ಅಂತ ಚೇಂಜ್ ಮಾಡ್ಕೊಳ್ಬೇಕು. ಎಗೇನ್ ನಿಮ್ಗೆ ಇಲ್ಲಿ ಕಲರ್ ಚೇಂಜ್ ಮಾಡಬೇಕಾದ್ರೆ ಸ್ಟೈಲಿಗೆ ಹೋಗಿ ನೀವಿಲ್ಲಿ ಕಲರನ್ನು ಕೂಡ ಚೇಂಜ್ ಮಾಡ್ಬೋದು. ಸೊ ನಾನಿಲ್ಲಿ ರೆಡ್ ಮಾಡಿ ಸ್ವಲ್ಪ ತಿಕ್ ಮಾಡ್ತೇನೆ ಸೊ ದ್ಯಾಟ್ ಇದು ಕ್ಲಿಯರ್ಲಿ ವಿಸಿಬಲ್ ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಇದು 200 ಮೂವಿಂಗ್ ಆವ್ರೇಜ್. ಯೂಶ್ವಲಿ ನಾವು 200 ಮೂವಿಂಗ್ ಆವ್ರೇಜನ್ನು ಒಂದು ಸ್ಟಾಕ್ ಅಥವಾ ಇಂಡೆಕ್ಸ್ ಅಪ್ ಟ್ರೆಂಡಲ್ಲಿ ಇದೆಯೋ ಅಥವಾ ಡೌನ್ ಟ್ರೆಂಡಲ್ಲಿ ಇದೆಯೋ ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಯೂಸ್ ಮಾಡ್ತೇವೆ. ಸೊ ಇಲ್ಲಿ ನೀವು ನೋಡಿದ್ರೆ ನಿಫ್ಟಿ 200 ಮೂವಿಂಗ್ ಆವ್ರೇಜ್ಗಿಂತ ಎಬವ್ ಇದೆ.
ಅಂದರೆ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನು ಇಲ್ಲಿ ನೋಡ್ಬೋದು. ಬಟ್ ಇಲ್ಲಿ ನೀವು ನೋಡಿದ್ರೆ ನಿಫ್ಟಿ 200 ಮೂವಿಂಗ್ ಆವ್ರೇಜ್ಗಿಂತ ಕೆಳಗಿದೆ. ಸೊ ನಮಗಿಲ್ಲಿ ಬೈ ಸಿಗ್ನಲ್ ಬಂದರೂ ಕೂಡ ನಾವಿಲ್ಲಿ ಬೈ ಮಾಡೋ ಹಾಗಿಲ್ಲ, ಯಾಕಂದರೆ ಇದರ ಬೇಸಿಕ್ ಟ್ರೆಂಡ್ ಡೌನ್ ಟ್ರೆಂಡ್ ಆಗಿರುತ್ತೆ. ಸೊ ಯಾವಾಗ ಸ್ಟಾಕ್ ಅಥವಾ ನಿಫ್ಟಿ 200 ಮೂವಿಂಗ್ ಆವ್ರೇಜ್ಗಿಂತ ಎಬವ್ ಇರುತ್ತೋ ಆಗ ನಾವು ಬೈಯಿಂಗ್ ಆಪರ್ಚುನಿಟಿಯನ್ನು ಮಾತ್ರ ನೋಡಬೇಕು. ಹಾಗೆ ಯಾವಾಗ ನಿಫ್ಟಿ ಅಥವಾ ಸ್ಟಾಕ್ 200 ಮೂವಿಂಗ್ ಆವ್ರೇಜ್ಗಿಂತ ಕೆಳಗಿರುತ್ತೋ ಆಗ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ಮಾತ್ರ ನೋಡಬೇಕು. ಸೊ ನೆಕ್ಸ್ಟ್ ನಾವು ಯೂಸ್ ಮಾಡುವಂಥ ಇಂಡಿಕೇಟರ್ RSI. ಇದಕ್ಕೆ ನೀವಿಲ್ಲಿ ಇಂಡಿಕೇಟರ್ಸಿಗೆ ಹೋಗಿ RSI ಅಂತ ಟೈಪ್ ಮಾಡಿದ್ರೆ ಇಲ್ಲಿ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಇಂಡಿಕೇಟರ್ ಬರುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ. ಸೊ ಈಗ ನಾವಿಲ್ಲಿ ಮಾಡಬೇಕಾದಂತಹ ಚೇಂಜಸ್ ಏನಂದರೆ, ಇಲ್ಲಿ ಇನ್ಪುಟ್ಸಲ್ಲಿ ಇದರ ಲೆಂತ್ 14 ಡಿಫಾಲ್ಟ್ ಆಗಿರುತ್ತೆ, ಅದನ್ನೇ ನಾವು ಯೂಸ್ ಮಾಡಬೇಕು. ಇಲ್ಲಿ ನಾವು ಸ್ಟೈಲಿಗೆ ಹೋಗಿ ಈ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟನ್ನು ತೆಗಿಬೋದು. ಸೊ ದ್ಯಾಟ್ ನಮಗೆ ಇಲ್ಲಿ ಮಿಡಲ್ ಲಿಮಿಟ್ 50 ಮಾತ್ರ ಇರುತ್ತೆ. ಇದನ್ನು ಬೇಕಾದರೆ ನಾವು ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೋಬೋದು. ಸೊ ಈಗ ನೋಡಿದ್ರೆ ನೀವು ಇಲ್ಲಿ 50ಅಲ್ಲಿ ಈ ಮಿಡಲ್ ಲೆವೆಲ್ ಮಾತ್ರ ನಿಮಗೆ ಕಾಣಿಸ್ತಾ ಇದೆ. ನಮಗೆ ಅಪ್ಪರ್ ಮತ್ತು ಲೋವರ್ ಲೆವೆಲ್ಸ್ ಇಲ್ಲಿ ಸಿಗ್ನಿಫಿಕೆನ್ಸ್ ಇಲ್ಲ. ನಾವು RSI 50 ಮಾತ್ರ ಕನ್ಸಿಡರ್ ಮಾಡ್ತೇವೆ. ಸೊ ಯಾವಾಗ ನಿಫ್ಟಿ RSI 50ಗಿಂತ ಎಬವ್ ಹೋಗುತ್ತೋ ಆಗ ನಾವು ಬೈಯಿಂಗನ್ನು ನೋಡ್ತೇವೆ. ಯಾವಾಗ ನಿಫ್ಟಿ RSI 50ಗಿಂತ ಕೆಳಗೆ ಬರುತ್ತೋ ಆಗ ನಾವು ಸೆಲ್ಲಿಂಗನ್ನು ನೋಡ್ತೇವೆ. ಇನ್ನೊಂದು ಇಂಡಿಕೇಟರ್ ನಾವಿಲ್ಲಿ ಯೂಸ್ ಮಾಡುವಂಥದ್ದು ಸ್ಟಾಪ್ ಲಾಸ್ ಟ್ರೇಲಿಂಗಿಗೋಸ್ಕರ, ಅದು ಸೂಪರ್ ಟ್ರೆಂಡ್. ಸೊ ನೀವಿಲ್ಲಿ ಇಂಡಿಕೇಟರಿಗೆ ಹೋಗಿ ಸೂಪರ್ ಟ್ರೆಂಡ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಸೆಟ್ಟಿಂಗ್ಸಲ್ಲಿ ಚೇಂಜಸ್ ಮಾಡೋ ಅಗತ್ಯ ಇಲ್ಲ. ಸೊ ನಾವು ಡಿಫಾಲ್ಟ್ ಸೆಟ್ಟಿಂಗನ್ನೇ ಯೂಸ್ ಮಾಡುವಂಥದ್ದು. ಸೊ ಈಗ ಈ ಸ್ಟ್ರಾಟಜಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಇವತ್ತಿನ ಎಕ್ಸಾಂಪಲನ್ನು ನಾವು ತಗೊಂಡ್ರೆ, ಮೊದಲನೇದಾಗಿ ನೀವು ನಿಫ್ಟಿ ಓಪನಿಂಗ್ ಎಲ್ಲಾಗಿದೆ ಅಂತ ನೋಡಬೇಕು. ಸೊ ಇಲ್ಲಿ ನಿಫ್ಟಿ 200 ಮೂವಿಂಗ್ ಆವ್ರೇಜ್ಗಿಂತ ಕೆಳಗಿರೋದ್ರಿಂದ ನಾವಿಲ್ಲಿ ಸೆಲ್ಲಿಂಗನ್ನು ಮಾತ್ರ ನೋಡಬೇಕಾಗುತ್ತೆ. ಆದರೆ ಸ್ವಲ್ಪ ಹೊತ್ತಾಗ್ತಾ ಇದ್ದ ಹಾಗೆ ಆಟ್ ಅರೌಂಡ್ 924 ಇಲ್ಲಿ ನಿಫ್ಟಿ 200 ಮೂವಿಂಗ್ ಆವ್ರೇಜ್ಗಿಂತ ಎಬವ್ ಕ್ಲೋಸ್ ಆಗಿದೆ. ಸೊ ಈಗ ನೀವು ಇಲ್ಲಿ RSIಯನ್ನು ನೋಡ್ತಾ ಹೋದರೆ RSI ಕೂಡ 50ಗಿಂತ ಎಬವ್ ಇದೆ. ಸೊ ಇಲ್ಲಿ ನಮ್ಮ ಹೈಕನಾಶಿ ಕ್ಯಾಂಡಲ್ 200 ಮೂವಿಂಗ್ ಆವ್ರೇಜ್ಗಿಂತ ಮೇಲಿದೆ, ಮೇಲೆ ಕ್ಲೋಸ್ ಆಗಿದೆ ಎಸೆನ್ಷಿಯಲಿ. ಹಾಗೆ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಕೂಡ ಗ್ರೀನ್ ಇದೆ. ಸೂಪರ್ ಟ್ರೆಂಡ್ ಇಂಡಿಕೇಟರ್ ಗ್ರೀನ್ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಬೈಯಿಂಗ್ ಮಾಡೋದಾದರೆ. ಹಾಗೆ RSI 50ಗಿಂತ ಎಬವ್ ಇದೆ. ಸೊ ನಿಮಗೆ ಈ ಕ್ಯಾಂಡಲ್ನ ಕ್ಲೋಸ್ ಆದ ನಂತರ ನೀವು ಬೈಯಿಂಗನ್ನು ಮಾಡ್ಬೋದು. ಸೊ ಈ ಕ್ಯಾಂಡಲ್ ನಮ್ಮ ಕನ್ಫರ್ಮೇಷನ್ ಕ್ಯಾಂಡಲ್ ಆಗುತ್ತೆ ಬೈಯಿಂಗಿಗೆ. ಸೊ ಈ ಕ್ಯಾಂಡಲ್ ಕ್ಲೋಸ್ ಆದ ಕೂಡಲೇ ನೀವು ಬೈ ಮಾಡ್ಬೋದು. ಆದರೆ ಇನ್ನೊಂದು ಪಾಯಿಂಟ್ ನಾವು ನೋಟ್ ಮಾಡಬೇಕಾದಂಥದ್ದು, ನಾವು ಬೈಯಿಂಗ್ ಮಾಡುವಾಗ ಈ ಕ್ಯಾಂಡಲ್ ಪ್ಯಾಟರ್ನನ್ನು ಚೇಂಜ್ ಮಾಡಿಕೊಂಡು ನಾರ್ಮಲ್ ಕ್ಯಾಂಡಲಿಗೆ ಹಾಕೊಳ್ಬೇಕು. ಯಾಕಂದರೆ ಹೈಕನಾಶಿ ಕ್ಯಾಂಡಲಿನ ಪ್ರೈಸ್ ಮತ್ತು ನಾರ್ಮಲ್ ಕ್ಯಾಂಡಲಿನ ಪ್ರೈಸ್ ಸೇಮ್ ಇರೋದಿಲ್ಲ. ಸೊ ನಾವು ಬೈ ಮಾಡುವಾಗ ಪುನಃ ನಾರ್ಮಲ್ ಕ್ಯಾಂಡಲಿಗೆ ಹಾಕ್ಕೊಂಡು ಕರೆಂಟ್ ಪ್ರೈಸಲ್ಲಿ ಈ ಕನ್ಫರ್ಮೇಷನ್ ಕ್ಯಾಂಡಲ್ ಕ್ಲೋಸ್ ಆದ ನಂತರ ನಾವು ಬೈ ಮಾಡಬೇಕು. ಸೊ ಪ್ರತಿ ಸಲ ನಿಮಗೆ ಎಂಟ್ರಿ ಸಿಕ್ಕಿದಾಗ ನೀವು ನಾರ್ಮಲ್ ಕ್ಯಾಂಡಲ್ಗೆ ಚೇಂಜ್ ಮಾಡಿಕೊಂಡು ಆ ಪ್ರೈಸ್ಗೆ ಎಂಟ್ರಿಯನ್ನು ತಗೊಳ್ಬೇಕು. ಈಗ ನೀವು ಎಂಟ್ರ್ ಆದ ನಂತರ ಎಕ್ಸಿಟ್ ಎಲ್ಲಿ ಆಗೋದು? ಎಕ್ಸಿಟ್ ಆಗೋದಕ್ಕೆ ಬೇರೆ ಬೇರೆ ಕಂಡೀಷನ್ಸ್ಗಳಿವೆ. ನೀವು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ನೀವು ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದಾದರೆ ನೀವು ಸ್ಪೆಸಿಫಿಕ್ ಆಗಿ ಅರೌಂಡ್ 40 ಪಾಯಿಂಟ್ಸ್, ಅಂದರೆ ನಿಫ್ಟಿ ಸ್ಪಾಟಲ್ಲಿ ಅರೌಂಡ್ 40 ಪಾಯಿಂಟ್ಸ್ ಮೂವ್ಮೆಂಟ್ ಆದ ಕೂಡಲೇ ನೀವು ಎಕ್ಸಿಟ್ ಆಗ್ಬೋದು. ಅಂದರೆ ನೀವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ತಾ ಇದ್ದರೆ 40 ಪಾಯಿಂಟ್ಸ್ ಮೂವ್ಮೆಂಟ್, ಅಥವಾ ನೀವು ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತಾ ಇದ್ದರೆ ಅರೌಂಡ್ 20 ಪಾಯಿಂಟ್ಸ್ ಮೂವ್ಮೆಂಟ್ ನಿಮಗೆ ಸಿಕ್ಕಿದ ಕೂಡಲೇ ನೀವು ಎಕ್ಸಿಟ್ ಆಗ್ಬೋದು, ಒಂದು ಆಪ್ಷನ್. ಅಥವಾ ಇದರಲ್ಲಿ ಇರುವಂತಹ ಯಾವುದೇ ಒಂದು ಕಂಡೀಷನ್ ಬ್ರೀಚ್ ಆದರೂ ಕೂಡ ನೀವು ಎಕ್ಸಿಟ್ ಆಗ್ಬೋದು. ಅಂದರೆ RSI 50ಗಿಂತ ಬಿಲೋ ಬಂದರೂ ನೀವು ಎಕ್ಸಿಟ್ ಆಗಬೇಕು, ಅಥವಾ ಕ್ಯಾಂಡಲ್ಸ್ ರೆಡ್ ಆದ ಕೂಡಲೇ ನೀವು ಎಕ್ಸಿಟ್ ಆಗ್ಬೋದು, ಅಥವಾ ನೀವು ಕ್ಯಾಂಡಲ್ಸ್ ರೆಡ್ ಆದರೂ ಇದು ಸ್ಮಾಲ್ ಪುಲ್ ಬ್ಯಾಕ್ ಅಂತ ಎಸ್ಯೂಮ್ ಮಾಡಿಕೊಂಡು ಈ ಸೂಪರ್ ಟ್ರೆಂಡನ್ನು ಕೂಡ ಫಾಲೋ ಮಾಡ್ಬೋದು. ಅಂದರೆ ನೀವು ಇಲ್ಲಿ ಎಂಟ್ರಿಯನ್ನು ತಗೊಂಡ್ರೆ ನೆಕ್ಸ್ಟ್ ಈ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಯಾವಾಗ ರೆಡ್ ಕಲರಿಗೆ ಟರ್ನ್ ಆಗುತ್ತೆ ಆಗ ಕೂಡ ನೀವು ಎಕ್ಸಿಟ್ ಆಗ್ಬೋದು. ಸೊ ಒಂದಾ ಈ ಕ್ಯಾಂಡಲಿನ ಕಲರ್ ಚೇಂಜ್ ಆದಾಗ, ಅಂದರೆ ಕ್ಯಾಂಡಲ್ ಕಲರ್ ರೆಡ್ ಆದಾಗ, ಅಥವಾ ಈ ನಿಫ್ಟಿ 200 ಮೂವಿಂಗ್ ಆವ್ರೇಜ್ಗಿಂತ ಕೆಳಗೆ ಬಂದಾಗ, ಅಥವಾ ಸೂಪರ್ ಟ್ರೆಂಡ್ ಇಂಡಿಕೇಟರ್ ರೆಡ್ ಆದಾಗ, ಅಥವಾ RSI 50 ಬಿಲೋ ಬಂದಾಗ. ಸೊ ಇಷ್ಟು ಕಂಡೀಷನ್ಸ್ಗಳಲ್ಲಿ ಯಾವುದು ಮೊದಲು ಬರುತ್ತೋ, ಯಾವ ಕಂಡೀಷನ್ ಮೊದಲು ಬ್ರೀಚ್ ಆಗುತ್ತೋ ಆಗ ಕೂಡ ನೀವು ಎಕ್ಸಿಟ್ ಆಗ್ಬೋದು. ಅಥವಾ ಫಿಕ್ಸ್ಡ್ ಆಗಿ ನಿಫ್ಟಿಯಲ್ಲಿ ಟ್ರೇಡ್ ಮಾಡುವಾಗ ಆಪ್ಷನ್ಸಲ್ಲಿ 20 ಪಾಯಿಂಟ್ಸ್, ಫ್ಯೂಚರಲ್ಲಿ ಟ್ರೇಡ್ ಮಾಡೋದಾದರೆ 40 ಪಾಯಿಂಟ್ಸನ್ನು ಇಟ್ಕೊಂಡು ನೀವು ಎಕ್ಸಿಟ್ ಆಗ್ಬೋದು. ಬೇಸಿಕಲಿ ಸ್ಕಾಲ್ಪಿಂಗಲ್ಲಿ ಕ್ವಿಕ್ ಎಕ್ಸಿಟ್ ಇರೋದ್ರಿಂದ ಯೂಶ್ವಲಿ ನಾವು ಕ್ಯಾಂಡಲ್ ಕಲರ್ ಚೇಂಜ್ ಆದ ಕೂಡಲೇ ಆ
ಅಥವಾ 40 ಪಾಯಿಂಟ್ಸ್ ನಿಫ್ಟಿ ಸ್ಪಾಟ್ ಅಲ್ಲಿ ಆದ ಕೂಡಲೇ ನಾವು ಎಕ್ಸಿಟ್ ಆಗ್ತೇವೆ. ಯಾಕಂದ್ರೆ ನಾವು ತುಂಬಾ ಲಾಂಗ್ ಹೋಲ್ಡ್ ಮಾಡಿದಾಗ ಅದು ಸ್ಕಾಲ್ಪಿಂಗ್ ಹೋಗಿ ಅದು ನಮ್ಮ ನಾರ್ಮಲ್ ಟ್ರೇಡ್ ಆಗಿಬಿಡುತ್ತೆ. ಸೊ ನಾವು ಬೇಗ ಬೇಗ ಪಾಯಿಂಟ್ಸ್ ಅನ್ನು ಕ್ಯಾಪ್ಚರ್ ಮಾಡಬೇಕಾಗಿರೋದ್ರಿಂದ ಅದು ನಿಫ್ಟಿಯಲ್ಲೆಲ್ಲ ಎಂಟ್ರಿ ಸಿಕ್ಕಿ ಒಳ್ಳೆ ಮೂವ್ಮೆಂಟ್ ಇದ್ರೆ ನಿಮಗೆ ಇಮಿಡಿಯೇಟ್ ಫ್ಯೂ ಮಿನಿಟ್ಸ್ ಅಲ್ಲಿ ನಿಮಗೆ 40 ಪಾಯಿಂಟ್ಸ್ ಈಸಿಲಿ ತಗೊಳ್ಳಿಕ್ಕಾಗುತ್ತೆ. ಸೊ ಅಂತ ಕೇಸಲ್ಲಿ ನೀವು ಫಿಕ್ಸ್ಡ್ 40 ಪಾಯಿಂಟ್ಸ್, ಆಪ್ಷನ್ಸ್ ಆದರೆ 20 ಪಾಯಿಂಟ್ಸ್ಗೆ ಎಕ್ಸಿಟ್ ಆಗೋದು ಸೇಫ್. ಸೊ ಹಾಗೆ ನೀವು ಯಾವಾಗ ನಿಫ್ಟಿ ಈ ಮೂವಿಂಗ್ ಆವ್ರೇಜ್ 200ಗಿಂತ ಎಬವ್ ಇರುತ್ತೋ ಆಗೆಲ್ಲ ಬೈಯಿಂಗ್ ಅನ್ನ ನೋಡ್ಬೋದು. ಯಾವಾಗ ನಿಫ್ಟಿ ಅದರಿಂದ 200 ಮೂವಿಂಗ್ ಆವ್ರೇಜ್ ಅಂತ ಕೆಳಗೆ ಬರುತ್ತೋ ಆಗ ನೀವು ಸೆಲ್ಲಿಂಗ್ ಅನ್ನ ನೋಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ RSI 50ಗಿಂತ ಎಬವ್ ನಿಫ್ಟಿ ಬಂದಿದೆ. ಆ್ಯಂಡ್ ಇಲ್ಲಿ ನೀವು ನೋಡಿದ್ರೆ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಮೂವಿಂಗ್ ಆವ್ರೇಜ್ 200ಗಿಂತನೂ ಮೇಲೆ ಬಂದಿದೆ. ಆದರೆ ಇಲ್ಲಿ ಸೂಪರ್ ಟ್ರೆಂಡ್ ಇಂಡಿಕೇಟರ್ ನಿಮಗೆ ರೆಡ್ ಸಿಗ್ನಲ್ ಅನ್ನ ಕೊಡ್ತಾ ಇರೋದ್ರಿಂದ ನೀವು ಸ್ವಲ್ಪ ವೆಯ್ಟ್ ಮಾಡಿ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಗ್ರೀನಿಗೆ ಟರ್ನ್ ಆದ ಕೂಡಲೇ ನೀವು ಬೈಯಿಂಗ್ ಅನ್ನ ಮಾಡಬಹುದು. ಅಥವಾ ಕಲರ್ ಸೂಪರ್ ಟ್ರೆಂಡಿನ ಕಲರ್ ಚೇಂಜ್ ಆಗುವ ತನಕ ವೆಯ್ಟ್ ಮಾಡಿ ಕೂಡ ನೀವು ಎಕ್ಸಿಟ್ ಆಗ್ಬೋದು. ಸೊ ಸಿಮಿಲರ್ಲಿ ನಾವು ಒಂದು ಸ್ಟಾಕ್ ಅನ್ನ ಕೂಡ ಚೆಕ್ ಮಾಡೋಣ. ಸೊ ನಾನಿಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟಾಕ್ ಅನ್ನ ತಗೊಂಡಿದ್ದೀನಿ. ಸೊ ಇಲ್ಲಿ ನೀವು ನೋಡಿದ್ರೆ ಇವತ್ತಿನ ಚಾರ್ಟನ್ನೇ ನಾವು ತಗೊಂಡ್ರೆ ಸ್ಟಾಕ್ 200 ಮೂವಿಂಗ್ ಆವ್ರೇಜ್ಗಿಂತ ಎಬವ್ ಇದೆ. ಸೊ ಆಲ್ಮೋಸ್ಟ್ ಇಲ್ಲಿ ಈ ಕ್ಯಾಂಡಲ್ 200 ಮೂವಿಂಗ್ ಆವ್ರೇಜ್ಗಿಂತ ಎಬವ್ ಇದೆ. ಹಾಗೆ ಇಲ್ಲಿ ನೋಡಿದ್ರೆ ನೀವು RSI ಕೂಡ 50ಗಿಂತ ಎಬವ್ ಇದೆ. ಸೂಪರ್ ಟ್ರೆಂಡ್ ಇಂಡಿಕೇಟರ್ ಕೂಡ ಗ್ರೀನ್ ಇದೆ. ಕ್ಯಾಂಡಲ್ ಕಲರ್ ಕೂಡ ಗ್ರೀನ್ ಇದೆ. ಅದನ್ನು ನೋಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕ್ಯಾಂಡಲ್ ಕ್ಲೋಸ್ ಆದ ನಂತರ ನೀವು ನಾರ್ಮಲ್ ಕ್ಯಾಂಡಲ್ಗೆ ಚೇಂಜ್ ಮಾಡಿಕೊಂಡು ನಿಮ್ಮ ಎಂಟ್ರಿಯನ್ನು ತಗೊಳ್ಬೋದು. ನೆಕ್ಸ್ಟ್ ನೀವು ಇಲ್ಲಿ ರೆಡ್ ಕ್ಯಾಂಡಲ್ ಬಂದಾಗ ಎಕ್ಸಿಟ್ ಆಗ್ಬೋದು, ಅಥವಾ ಸೂಪರ್ ಟ್ರೆಂಡ್ ಇಂಡಿಕೇಟರ್ ರೆಡ್ ಆಗುವ ತನಕ ವೆಯ್ಟ್ ಮಾಡಿ ಕೂಡ ಎಕ್ಸಿಟ್ ಆಗ್ಬೋದು. ಅಥವಾ ಇಲ್ಲಿ RSI ಯಾವಾಗ 50ಗೆ ಬರುತ್ತೆ ಆಗ ಕೂಡ ನೀವು ಈ ಪಾಯಿಂಟ್ ಅಲ್ಲಿ ಕೂಡ ಎಕ್ಸಿಟ್ ಆಗ್ಬೋದು. ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಒಂದು ಸೆಲ್ಲಿಂಗ್ ಅನ್ನ ನಾವಿಲ್ಲಿ ನೋಡ್ಬೋದು. ಈ ಕ್ಯಾಂಡಲ್ ಅನ್ನ ನೀವು ತಗೊಂಡ್ರೆ ಇಲ್ಲಿ RSI ಬಿಲೋ 50 ಇದೆ, ಸೂಪರ್ ಟ್ರೆಂಡ್ ಇಂಡಿಕೇಟರ್ ರೆಡ್ ಇದೆ, ಈ ಕ್ಯಾಂಡಲಿನ ಕಲರ್ ಕೂಡ ರೆಡ್ ಇದೆ. ಇದು ಮೂವಿಂಗ್ ಆವ್ರೇಜ್ 200ಗಿಂತ ಕೆಳಗೆ ಬಂದಿದೆ. ಸೊ ಈ ಕ್ಯಾಂಡಲ್ ಕ್ಲೋಸ್ ಆದ ನಂತರ ನೀವು ನೆಕ್ಸ್ಟ್ ಕ್ಯಾಂಡಲ್ ಓಪನಿಂಗ್ ಅಲ್ಲಿ ನಿಮ್ಮ ಎಂಟ್ರಿಯನ್ನು ತಗೊಂಡ್ರೆ ಹಾಗೆ ನೀವು ಗ್ರೀನ್ ಕ್ಯಾಂಡಲ್ ಅಲ್ಲೇ ಎಕ್ಸಿಟ್ ಆಗೋದಾದ್ರೆ ನಿಮ್ಮ ಎಕ್ಸಿಟ್ ಇಲ್ಲೇ ಸಿಗುತ್ತೆ. ಇಲ್ಲ ಅಂದ್ರೆ ನೀವು ನೆಕ್ಸ್ಟ್ RSI ಈ 50 ಹತ್ರ ಬಂದಾಗ ಅಂದ್ರೆ ಅರೌಂಡ್ ಇಲ್ಲಿ ಕೂಡ ಎಕ್ಸಿಟ್ ಆಗ್ಬೋದು. ಅಥವಾ ನೀವು ಸೂಪರ್ ಟ್ರೆಂಡ್ ಇಂಡಿಕೇಟರ್ ಅನ್ನ ಯೂಸ್ ಮಾಡಿಕೊಂಡು ಟ್ರೈಲ್ ಮಾಡ್ತಾ ಕೂಡ ಹೋಗ್ಬೋದು. ಇನ್ನೊಂದು ಸ್ಟಾಕ್ ಅನ್ನ ನೋಡೋದಾದ್ರೆ ಇಲ್ಲಿ ನಾನು HDFC ಬ್ಯಾಂಕ್ ಅನ್ನ ತಗೊಂಡಿದ್ದೀನಿ. ಸೊ ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸ್ಟಾಕ್ 200 ಮೂವಿಂಗ್ ಆವ್ರೇಜ್ಗಿಂತ ಎಬವ್ ಬಂತು. ಈ ಪಾಯಿಂಟಲ್ಲಿ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಕೂಡ ಗ್ರೀನಿಗೆ ಟರ್ನ್ ಆಯಿತು. ಹಾಗೆ ನೀವು ಅಬ್ಸರ್ವ್ ಮಾಡಿದ್ರೆ RSI ಕೂಡ ಎಬವ್ 50 ಇದೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಓಪನಿಂಗ್ ನೀವು ಎಂಟ್ರಿಯನ್ನು ತಗೊಂಡ್ರೆ ಅಲ್ಲಿಂದ ನೀವು ಇಲ್ಲಿ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಮತ್ತೆ 50ಗೆ ಬರುವಾಗ ಎಕ್ಸಿಟ್ ಆಗ್ಬೋದು, ಅಥವಾ ಈ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಫಾರ್ಮ್ ಆದ ಕೂಡಲೇ ಕೂಡ ನೀವು ಎಕ್ಸಿಟ್ ಆಗ್ಬೋದು. ಸೊ ಈ ತರ ಈ 3 ಇಂಡಿಕೇಟರ್ ಹಾಗೂ ಹೈಕನಾಶಿ ಕ್ಯಾಂಡಲ್ ಸ್ಟಿಕ್ ಅನ್ನ ನೀವು ಮರ್ಜ್ ಮಾಡಿಕೊಂಡು ಈ ಸ್ಕಾಲ್ಪಿಂಗ್ ಅನ್ನ ನೀವು ಮಾಡ್ಬೋದು. ಸೊ ಇದೇ ತರ ನೀವು ಈ ಸ್ಟ್ರಾಟಜಿನ ಇಂಪ್ರೊವೈಸ್ ಮಾಡ್ತಾ ಕೂಡ ನೋಡ್ಬೋದು. ಅಂದ್ರೆ ನೀವು ಸೂಪರ್ ಟ್ರೆಂಡ್ ಇಂಡಿಕೇಟರ್ ಬದಲು ಬೇರೆ ಯಾವ್ದಾದ್ರು ಇಂಡಿಕೇಟರ್ ಅನ್ನ ಕೂಡ ಯೂಸ್ ಮಾಡಿಕೊಂಡು ಯಾವ್ದು ಬೆಟರ್ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ಅದೇ ತರ ನೀವು RSI ಬದಲು ಬೇರೆ MACD ಅಥವಾ ಇನ್ಯಾವುದಾದ್ರೂ ಇಂಡಿಕೇಟರ್ ಅನ್ನ ರಿಪ್ಲೇಸ್ ಮಾಡಿ ಕೂಡ ನೀವು ಇದನ್ನ ನೋಡ್ಬೋದು. ಸೊ ನಿಮ್ಗೆ ಈ ಸ್ಕ್ಯಾಲ್ಪಿಂಗ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ನೀವು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಶನ್ ಪರ್ಪಸ್ಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತೆ ಸಿಗ್ತೀನಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.